ಕವರ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ USMSನಲ್ಲಿ ಹೀಗೆ ಸರ್ಚ್ ಮಾಡುವಾಗ ಕೆಲವರದು ಫೋಟೋ ಮತ್ತು ಸಿಗ್ನೇಚರು ಅಪ್ಲೋಡ್ ಮಾಡೋಕ್ಕೆ ಮತ್ತು ರೀ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾ ಇದೆ. ಅದು ಯಾವ ರೀತಿ ಅಪ್ಲೋಡ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಮೊದಲನೇದಾಗಿ ನಿಮ್ದು ಏನಿದೆ USMS ಲಾಗಿನ್ನು. USMS ಲಾಗಿನ್ ಆಗಿ ಮೊದಲು ಆ್ಯಸ್ ಇಟ್ ಈಸ್ ನಿಮ್ದು ಯಾವ ರೀತಿ ಇರುತ್ತೋ ಅದೇ ರೀತಿ ಲಾಗಿನ್ ಆಗ್ಬೋದು. ಇಂಟರ್ಫೇಸ್ ಬರ್ತಿದೆ ನೋಡಿ. ನೀವು ಯಾವಾಗಲೇ ಆಗಲಿ USMSಗೆ ನೀವು ಲಾಗಿನ್ ಆಗ್ತಾ ಇದ್ದೀರಾ ಅಂತ ಅಂದರೆ ಫಸ್ಟು ಡೆಸ್ಕ್ಟಾಪ್ ಮೋಡ್ನ ಆನ್ ಮಾಡ್ಕೊಳ್ಳಿ. ಓಕೆನಾ, ಫೈನ್. ಮತ್ತೆ ನಿಮ್ಮ ಲಾಗಿನ್ ಏನಿದೆ, ಯೂಸರ್ ID ಏನಿದೆ ಅದನ್ನು ಕೊಟ್ಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ. ನೋಡಿ, ಇಲ್ಲಿ ಬರ್ತಿದೆ, ಫೋಟೋ ಆ್ಯಂಡ್ ಸಿಗ್ನೇಚರ್ ಫೈಲ್ ಮಸ್ಟ್ ಬಿ ಇನ್ JPG ಆರ್ PNG ಫಾರ್ಮೆಟ್, ಕೈಂಡ್ಲಿ ಅಪ್ಲೋಡ್ ಅಗೈನ್. ಇದು ಮ್ಯಾಂಡೇಟರಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಕಾಲೇಜಲ್ಲಿ. ನನಗೆ ಹೇಳಿರೋ ಪ್ರಕಾರ USMS ಕೋಆರ್ಡಿನೇಟರು ಈ ಥರ ಕೆಲವರಿಗೆ ಇಶ್ಯೂ ಆಗಿದೆ, ಸರಿನಾ. ತುಂಬ ಅಂದರೆ ಒಂದು 40 or 50% ಮೆಂಬರ್ಸ್ಗೆ ಈ ರೀತಿ ಆಗಿದೆ. ಯಾಕಪ್ಪ ಅಂತ ಅಂದರೆ ಈಗ ಮತ್ತೆ ಕೇಳ್ತಾ ಇರೋದು, ನಮಗೆ ಮಾರ್ಕ್ಶೀಟ್ ಆವಾಗಲಿಂದ ಕೊಟ್ಟಿಲ್ಲ ತಾನೇ. NEP ಬ್ಯಾಚಿಗೆ ಫಸ್ಟ್ ಸೆಮ್ಮಿಂದ ಅಂಟಿಲ್ ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಮಾರ್ಕ್ಶೀಟ್ ಕೊಟ್ಟಿಲ್ಲ. ಆದ್ದರಿಂದ ಈ ಸಿಗ್ನೇಚರು ಮತ್ತು ಫೋಟೋಸ್ನ ಕರೆಕ್ಟ್ ಫಾರಮಲ್ಲೇ ಕೊಡಬೇಕು. ಅದನ್ನು ನಿಮಗೊಂದು ಬೇಕಾದ್ರೆ ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು JPG ಒಂದು ಕನ್ವರ್ಟ್ ಮಾಡಬೇಕಾಗುತ್ತೆ. ಮತ್ತು ಫೋಟೋ ಯಾವ ರೀತಿ ಇರಬೇಕು ಅಂತ ಅಂದರೆ ಅದು ಸ್ಟುಡಿಯೋದಲ್ಲೇ ತೆಗೆಸಿರ್ಬೇಕಾಗುತ್ತೆ. ಸಾಫ್ಟ್ ಕಾಪಿನ ಸ್ಟುಡಿಯೋದಲ್ಲೇ ತೆಗೆಸಿರ್ಬೇಕು. ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿರಬೇಕು, ಫಾರ್ಮಾಲಿಟೀಸ್ ಆಗಿರಬೇಕು. ಆ ಫೋಟೋ ಯಾವುದೇ ರೀತಿಯ ಬ್ಲರ್ ಆಗಿರಬಾರ್ದು ಮತ್ತು ಮುಸ್ಕಾಗಿರ್ಬಾರ್ದು. ಇಷ್ಟು ಅವರು ಈ ಥರ ಸೂಚನೆಗಳು ಕೊಟ್ಟಿದ್ದಾರೆ ಯೂನಿವರ್ಸಿಟಿಯಿಂದ. ಬನ್ನಿ ಈ ವಿಡಿಯೋದಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜಸ್ಟ್ ಈ ಥರ ಬಂದರೆ ಓಕೆ ಅಂತ ಕ್ಲಿಕ್ ಮಾಡಿ. ನೋಡಿ ಗೈಸ್, ಮೊದಲನೇದಾಗಿ ನಮ್ಮ ಫೋಟೋ ಇಲ್ಲಿ ಬರ್ತಿದೆ. ಬಟ್ ಇಲ್ಲಿ ಹೇಳ್ತಾ ಇದೆ ನೋಡಿ, ಒಂದು ನೋಟ್ ಕೊಡ್ತಾ ಇದ್ದಾರೆ, ಅಪ್ಲೋಡ್ ಫೈಲ್ ಟೈಪ್ಸ್ ಅಲೌಡ್ JPG, PNG, JPEG. ಮ್ಯಾಕ್ಸಿಮಮ್ ಸೈಜ್ ಲಿಮಿಟ್ ಫಾರ್ ಈಚ್ ಅಪ್ಲೋಡೆಡ್ ಫೈಲ್ ಈಸ್ 200 KB. 200 KB ಒಳಗೆ ನಮ್ಮ ಫೋಟೋಸು ಆಗಿರ್ಬೋದು ಅಥವಾ ನಮ್ಮ ಸಿಗ್ನೇಚರ್ ಆಗಿರ್ಬೋದು ಅಪ್ಲೋಡ್ನ ಮಾಡಬೇಕಂತೆ. MB ಅಲ್ಲ, KB. ಇದು ಯಾವ ರೀತಿ JPG ಅಥವಾ ಈ ಫಾರ್ಮೆಟ್ಗಳಿಗೆ ಅಥವಾ PNG ಅಥವಾ JPEG ಈ ಫಾರ್ಮೆಟ್ಗಳಿಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಬ್ರೋ ಅನ್ನೋದಾದರೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಒಂದು ದಿನ ಜಸ್ಟ್ ಒಂದು 2-3 ಮಿನಿಟ್ಸಲ್ಲಿ ಯಾವ ರೀತಿ ನಾವು PDF ಫೈಲಲ್ಲಿ ಇದನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೊಬೇಕು ಅನ್ನೋದನ್ನು, ಅದು ಕಡಿಮೆ KB ಒಳಗೆ, ಈಗ ನೋಡಿ 200 KB ಅಂತ ಹೇಳಿದ್ರಲ್ಲ, ಅದರೊಳಗೆ ಯಾವ ರೀತಿ ಕನ್ವರ್ಟ್ ಮಾಡೋದನ್ನು ಸಹ ನಾವು ತಿಳಿಸ್ಕೊಡ್ತೀನಿ. ಮತ್ತು ಅದು ಏನು ಸರ್ಕ್ಯುಲರ್ ಬಂದಿದೆಯಲ್ಲ ಫೋಟೋ ಮತ್ತು ಸಿಗ್ನೇಚರ್ದು ಮತ್ತು ಅಪ್ಲೈ ಮಾಡಿ ಅಂತ, ಅದನ್ನು ಸಹ ನೀಟಾಗಿ ತಿಳಿಸ್ಕೊಡ್ತೀನಿ. ಜಸ್ಟ್ ನೋಡಿ, ಇಲ್ಲೇನಿದೆ ಫೋಟೋಗ್ರಾಫ್, ನಾನು ಆಲ್ರೆಡಿ JPG ಅಂದರೆ ನನ್ನ ಫೋಟೋಸು ಮತ್ತು ನನ್ನ ಸಿಗ್ನೇಚರ್ನ ನಾನು ಆಲ್ರೆಡಿ ನನ್ನ ಫೋಟೋ ಆಗಿ ಅಂದರೆ JPG ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಬಂಬಲ್ಲಿ, ಅಂದರೆ ನನ್ನ ಫೋಟೋ ಗ್ಯಾಲರಿಲಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಚೂಸ್ ಫೈಲ್. ಇಲ್ಲೇ ಬರುತ್ತೆ. ನನ್ನ ಫೋಟೋ ಇಲ್ಲೇ ಇದೆ. ಡನ್ ಕೊಡ್ತೀನಿ. ಬಂತು. ಈಗ ಸಿಗ್ನೇಚರು ಸಹ ಇಲ್ಲೇ ಇದೆ. ಇದನ್ನು ಕೊಡ್ತೀನಿ, ಇದು ಡನ್ ಕೊಡ್ತೀನಿ. ಈಗ ಬಂದಾದಮೇಲೆ ಸಿಗ್ನೇಚರ್ನ ಫೈನ್. ಇನ್ನೊಂದ್ಸತಿ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಬ್ರೌಸರ್ಗೆ ಹೋಗ್ಬಿಟ್ಟು ನಿಮ್ಮ ಫೈಲ್ಗಳಲ್ಲಿ ಎಲ್ಲಿ ನೀವು ಸೇವ್ ಮಾಡ್ಕೊಂಡಿರ್ತೀರ ಅಲ್ಲಿ ಹೋಗುತ್ತೆ ಅದು. ನಾನು ಇಲ್ಲಿ ಸೇವ್ ಮಾಡಿದ್ದೀನಿ. ಫೈನ್. ನೋಡಿ, ಇಷ್ಟಾದಮೇಲೆ ಜಸ್ಟ್ ಸೇವ್ ಕೊಡಿ. ನೋಡಿ ಬರ್ತಿದೆ, ಆರ್ ಯು ಶೂರ್ ಯು ವಾಂಟ್ ಟು ಸೇವ್ ಫೋಟೋ ಆ್ಯಂಡ್ ಸಿಗ್ನೇಚರ್? ನೋ, ಎಸ್. ನಾನು ಎರಡೂ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಲ್ವಾ. ಎಕ್ಸ್ ಕೊಡಿ. ನೋಡಿ, ಇಲ್ಲಿ ಬರ್ತಿದೆ, ಫೋಟೋ ಆ್ಯಂಡ್ ಸಿಗ್ನೇಚರ್ ಹ್ಯಾಡೆಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್ ಅಗೇನ್. ಓಕೆ ಕೊಟ್ಟು ಹೋಗಿರುತ್ತೆ.
ಸೊ ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಯೂಸರ್ ಐ ಡಿ ಏನಿರುತ್ತೆ ಅದನ್ನು ನೀಟಾಗಿ ಹಾಕ್ಕೊಂಡು ನಾನು ಬ್ಲರ್ ಮಾಡ್ತೀನಿ, ಯಾಕಪ್ಪ ಅಂದರೆ ನಾನು ಸೇಫ್ಟಿ ಪರ್ಪಸ್ಸು. 1 ಮಿನಿಟ್. ಕ್ಯಾಪ್ಚಾ ನೀಟಾಗಿ ಎಂಟರ್ ಮಾಡಬೇಕು, ನಿಮ್ಗೆ ಗೊತ್ತಿರುತ್ತೆ. ಸ್ಯಾಸ್ ಅದೇ ಥರ ಆ್ಯಡ್ ಮಾಡಿ. ಓಕೆ ನೋಡಿ, ನನಗೆ ಆವಾಗಲೇ ಇಂಟರ್ಫೇಸಲ್ಲಿ ಬರ್ತಾ ಇತ್ತು. ಸೊ ನಾನು ಈಗ ಅಲ್ಲಿ ಅಪ್ಲೋಡ್ ಆಗಿದೆ ಹೆಂಗೆ ಅಂತ ನೋಡಿ ಚೆಕ್ ಮಾಡೋದಕ್ಕೆ ವ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನನ್ನ ಫೋಟೋ ಮತ್ತು ಸಿಗ್ನೇಚರ್ ಅಲ್ಲಿ ಬರ್ತಾ ಇರುತ್ತೆ, ನೀವು ನೋಡ್ಕೊಬೋದು. ಸೊ ಇದನ್ನು ಬ್ಲರ್ ಮಾಡಿರ್ತೀನಿ, ಸೊ ನನ್ನ ಸೇಫ್ಟಿ ಪರ್ಪಸ್ಸು. ಸೊ ಈ ರೀತಿ ಫೋಟೋ ಮತ್ತು ಸಿಗ್ನೇಚರ್ ಆಗಿರ್ಬೋದು, ಈ ರೀತಿ ನಾವು ಅಪ್ಲೋಡ್ ಮಾಡುವಂಥದ್ದು ಕರೆಕ್ಟು ವೇ. ಮತ್ತು ನೀವೇನಾದರೂ ಕಮೆಂಟ್ ಮಾಡಿದ್ರೆ ಆ JPG ಫಾರ್ಮೇಟ್ಗೆ ಅಥವಾ PNG ಫಾರ್ಮೇಟಿಗೆ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳುವಂಥದ್ದು, ಅದನ್ನು ಕಡಿಮೆ KBಗೆ ಯಾವ ರೀತಿ ಕಂಪ್ರೆಸ್ ಮಾಡುವಂಥದ್ದನ್ನು ಸಹ ತಿಳಿಸ್ಕೊಡ್ತೀನಿ. ಮತ್ತು ಅದೇನು ಸರ್ಕ್ಯುಲರ್ ಬಂದಿದೆಯಲ್ಲ ತುಮಕೂರು ಯೂನಿವರ್ಸಿಟಿಯಿಂದ, ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಸೊ ಫೋಟೋಸು ಮತ್ತು ಸಿಗ್ನೇಚರ್ನ ಯಾವ ರೀತಿ ಅಪ್ಲೋಡ್ ಮಾಡುವಂಥದ್ದು ಅನ್ನೋದನ್ನು ಸಹ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನೋಡಿ ಗೈಸ್ ಈ ದಿನದ ವೀಡಿಯೋ ಇಷ್ಟು. ಇನ್ನು ನೆಕ್ಸ್ಟ್ ವೀಡಿಯೋ ಏನಿದೆ ರಿಜಿಸ್ಟ್ರೇಷನ್ನು. ಸೊ ಕೋರ್ಸ್ ರಿಜಿಸ್ಟ್ರೇಷನಲ್ಲಿ BCom ಅಂದರೆ ನಮ್ಮ BCom ಆಲ್ಮೋಸ್ಟ್ ಎಲ್ಲ BCom ಅಂದ್ಕೊಳ್ಳಿ, ಯಾವುದೇ ಎನಿ ಕೋರ್ಸ್ ಆಗಲಿ ಇದೇ ರೀತಿ ಯಾವ ರೀತಿ ಮಾಡೋದು ಅನ್ನೋದನ್ನ ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಕೋರ್ಸ್ ಅದು 5th ಸೆಮಿಸ್ಟರ್ಗೆ ಸಹ ಹೇಳಿ ಬ್ರೋ ಈ ಥರ ಎಲ್ಲ ಎಲೆಕ್ಟಿವ್ ಎಲ್ಲ ಇರುತ್ತೆ ಅಂತ ಹೇಳ್ತಿದ್ರೆ, ಸೊ ಓಕೆ ಫೈನ್, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ.